ಇವತ್ತು ಈ ವಿಡಿಯೋದಲ್ಲಿ ನಾವು ಒಂದು ಅಫಿಲೇಟೆಡ್ ಮಾರ್ಕೆಟಿಂಗ್ ಯಾವ ಥರ ಮಾಡ್ಕೋಬೇಕು ಮತ್ತು ಅದರಿಂದ ನೀವು ಕಮಿಷನ್ ಯಾವ ಥರ ಪಡಿತೀರಾ ಮತ್ತು ಮಂತ್ಲಿ ಇನ್ಕಮ್ನ ಯಾವ ಥರ ಜನ್ರೇಟ್ ಮಾಡಬಹುದು. ನೀವು ತಿಂಗಳಿಗೆ ಸುಮಾರು 20,000 ರಿಂದ 25,000 ಪ್ಯಾಸಿವ್ ಇನ್ಕಮ್ನ ಜನ್ರೇಟ್ ಮಾಡಬಹುದು ಈ ಒಂದು ಅಫಿಲೇಟೆಡ್ ಮಾರ್ಕೆಟಿಂಗ್ ಮಾಡೋ ಮುಖಾಂತರ. ಹೌದು, ನಿಮಗೆ ಯಾವ ಥರ ಈ ಒಂದು ಪ್ಲಾಟ್ಫಾರ್ಮಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು ಯಾವ ಥರ ಪ್ರಾಡಕ್ಟ್ನ ನೀವು ಬೇರೆಯವ್ರಿಗೆ ಕಳಿಸ್ಬೇಕು ಎಲ್ಲ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ವಿಡಿಯೋನ ನೀವು ಆದಷ್ಟು ಕಂಪ್ಲೀಟಾಗಿ ನೋಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡ್ತಾಯಿರಿ. ನಿಮ್ಮವ್ರಿಗೆ ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ಇದು ಬಹಳ ಇಂಪಾರ್ಟೆಂಟ್ ಒಂದು ವಿಡಿಯೋ ಆಗುತ್ತೆ. ಓಕೆ, ಸೊ ಏನಪ್ಪ ಅಂದರೆ ನಾವು ಅಮೆಜಾನ್ ಪ್ಲಾಟ್ಫಾರ್ಮಲ್ಲಿ ಅಫಿಲೇಟೆಡ್ ಮಾರ್ಕೆಟಿಂಗ್ ಮಾಡೋ ಮುಖಾಂತರ ಯಾವ ಥರ ಇನ್ಕಮ್ನ ಪ್ಯಾಸಿವ್ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೇಕು ಮತ್ತು ಅದರಿಂದ ನೀವು ಮಂತ್ಲಿ ಒಂದು 20,000 ರೂಪೀಸ್ ಅರ್ನ್ ಮಾಡಿ ಸೆಕ್ಯೂರ್ ಯಾವ ತರ ಆಗಬೇಕು ಅಂತ ಅಮೆಜಾನ್ ಅಫಿಲೇಟೆಡ್ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು, ಅದಕ್ಕೆ ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಕೋಬೇಕು ಅಂತ ವಿಡಿಯೋ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಸರ್ಚ್ ಅಲ್ಲಿ ಅಮೆಜಾನ್ ಇಂಡಿಯಾ ಅಂತ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಅಮೆಜಾನ್ ಇಂಡಿಯಾ ಒಂದು ಲಿಂಕ್ ಏನಿದೆ ಅದನ್ನ ಹಾಕಿರ್ತೀನಿ, ಅಲ್ಲಿ ಹೋಗಿ ಕೂಡ ಈ ಒಂದು ಪೇಜ್ಗೆ ನೀವು ಬರಬಹುದು. ಏನಾದ್ರೂ ಡೌಟ್ ಇದ್ರು ನಮ್ಮನ್ನ ಮೇಲ್ ಮಾಡೋ ಮುಖಾಂತರ ಇಲ್ಲ ಕಮೆಂಟ್ ಮಾಡೋ ಮುಖಾಂತರ ನೀವು ತಿಳ್ಕೊಬಹುದು. ಆದಷ್ಟು ವಿಡಿಯೋನ ಶೇರ್ ಲೈಕ್ ಕಮೆಂಟ್ ಮಾಡ್ತಾ ಇರಿ. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ಒಂದು ಕಾಣ್ತಿದೆಯಲ್ಲ ಎಕ್ಸ್ಪ್ಲೋರ್ ಆಲ್ ಡೀಟೇಲ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ನಿಮ್ಮ ಇಮೇಲ್ ಐಡಿ ಇಂದ ಫಸ್ಟ್ ಬರುತ್ತೆ. ಓಕೆ, ಸೊ ಸ್ವಲ್ಪ ಡೌನಿಗೆ ಫುಲ್ ಡೌನಿಗೆ ಬರಬೇಕು. ಓಕೆ, ಫುಲ್ ಡೌನಿಗೆ ಬಂದ್ಮೇಲೆ ಇಲ್ಲಿ ನೋಡಬಹುದು ಬಿಕಮ್ ಆನ್ ಅಫಿಲೇಟೆಡ್. ಓಕೆ, ಸ್ವಲ್ಪ ನಾನು ನಿಮಗೆ ನೋಡಿ ಬಿಕಮ್ ಆನ್ ಅಫಿಲೇಟ್ ಅಂತಿದೆಯಲ್ಲ, ಸೊ ಇದರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡೋಕೆ ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ರಿಕಮೆಂಡ್ ಪ್ರಾಡಕ್ಟ್ ಅರ್ನ್ ಅಡ್ವರ್ಟೈಸಿಂಗ್ ಫೀಸ್, ಅಂದ್ರೆ ನಾವು ಯಾವ ತರ ಇದರ ಗಳಿಕೆ ಮಾಡಬಹುದು ಅಂದ್ರೆ ಪ್ರಾಡಕ್ಟ್ ನ ರಿಕಮೆಂಡ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್, ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್, ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಇರಬಹುದು. ನೀವು ಪ್ರಾಡಕ್ಟ್ ನ ರಿಕಮೆಂಡ್ ಮಾಡಿ ಪರ್ಚೇಸ್ ಅವ್ರು ಮಾಡಿದ್ರೆ ನಿಮ್ಗೆ ಅಮೌಂಟ್ ದುಡ್ಡು ಅರ್ನ್ ಮಾಡಬಹುದು, ಕಮಿಷನ್ ಅರ್ನ್ ಮಾಡಬಹುದು. ಓಕೆ, ಸ್ವಲ್ಪ ಅದರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಅಮೆಜಾನ್ ಅಸೋಸಿಯೇಟ್, ಅಮೆಜಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್. ನೋಡಿ ಇದೊಂದು ದೊಡ್ಡ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದು. ಸೊ ಯಾವ ತರಪ್ಪ ಅಂದ್ರೆ ಫಸ್ಟ್ ನೋಡಿ ಸೈನ್ ಅಪ್ ಮಾಡ್ಕೋಬಹುದು. ಸೈನ್ ಅಪ್ ಮಾಡಿದ್ರ ರಿಕಮೆಂಡ್ ಮಾಡಬಹುದು. ರಿಕಮೆಂಡ್ ಮಾಡಿದ್ರ ಆಮೇಲೆ ನೋಡಿ ಅರ್ನ್ ಅಪ್ ಟು 10%. ಮತ್ತೆ ನಾನು ನಿಮ್ಗೆ ಕರೆಕ್ಟ್ ಆಗಿ ಕಮಿಷನ್ ಯಾವ ತರ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಅರ್ನ್ ಅಪ್ ಟು 10% ಇನ್ ಅಫಿಲಿಯೇಟೆಡ್ ಫೀಸ್ ಫ್ರಮ್ ಕ್ವಾಲಿಫೈಯಿಂಗ್ ಪರ್ಚೇಸಸ್ ಅಂಡ್ ಪ್ರೋಗ್ರಾಮ್. ಅವರ್ ಕಾಂಪಿಟೇಟಿವ್ ಕನ್ವರ್ಷನ್ ರೇಟ್ ಹೆಲ್ಪ್ ಮ್ಯಾಕ್ಸಿಮಮ್ ಅರ್ನಿಂಗ್. ಅಂದ್ರೆ 10% ಕಮಿಷನ್ ನಿಮ್ಗೆ ಆ ಪ್ರಾಡಕ್ಟ್ ಮೇಲೆ ಸಿಗುತ್ತೆ. ಓಕೆ, ಸೊ ಆ ಪ್ರಾಡಕ್ಟ್ ಎಷ್ಟು ಕಾಸ್ಟ್ ಇರಲಿ 10% ನಿಮ್ಗೆ ಸಿಗ್ತಾ ಇದೆ. ಓಕೆ, ಸೊ ಬಹಳ ಒಂದು ವಂಡರ್ಫುಲ್ ಆಗಿರೋ ಒಂದು ಪಾರ್ಟ್ ಟೈಮ್ ಜಾಬ್ ಇದು. ಓಕೆ, ನೆಕ್ಸ್ಟ್ ಸ್ವಲ್ಪ ಡೌನಿಗೆ ಬಂದ್ರೆ ಇಲ್ಲಿ ನೋಡಿ ಯಾವ್ಯಾವ ಕ್ವಶನ್ ಯಾವ ತರ ಕೇಳಿದ್ದಾರೆ ನೀವು ಇಲ್ಲಿ ಕೇಳಬಹುದು. ಇಲ್ಲ ಸೈನ್ ಅಪ್ ಅಂತಿದೆಯಲ್ಲ, ಇಲ್ಲಿ ಸೈನ್ ಅಪ್ ಅಂತ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಪ್ಲೀಸ್ ನೋಟ್ ಯು ಮಸ್ಟ್ ಪ್ರೊವೈಡ್ ವ್ಯಾಲಿಡ್ ಬ್ಯಾಂಕ್ ಅಕೌಂಟ್ ಇನ್ ಇಂಡಿಯಾ ಇಶ್ಯೂ ಪೇಮೆಂಟ್ಸ್. ವಿ ಕ್ಯಾನಾಟ್ ಇಶ್ಯೂ ಪೇಮೆಂಟ್ಸ್ ಟು ಎನಿ ಅದರ್ country at this time. So if your bank account in a different country and you want to application to be reviewed, please contact us. ಅಕೌಂಟ್ ನಂಬರ್ ನೀವು ಕರೆಕ್ಟ್ ಆಗಿ ಕೊಡಬೇಕು. ಓಕೆ, ಇನ್ಸ್ಟ್ರಕ್ಷನ್ ನೀವು ರೀಡ್ ಮಾಡಬಹುದು. ನೋಡಿ ನಮ್ಮ ಅಡ್ರೆಸ್ ಇದೆ, ನಾನು ಬೇರೆ ಅಡ್ರೆಸ್ ಇಲ್ಲಿ ಹಾಕೊಳ್ತೀನಿ. ಓಕೆ, ಸೊ ಬೇರೆ ಅಡ್ರೆಸ್ ಇಲ್ಲಿ ಬಂತು, ನನ್ನ ಮೊಬೈಲ್ ನಂಬರ್ ಎಲ್ಲ ಬಂದಿದೆ. ಹೂ ಇಸ್ ದ ಮೇನ್ ಕಾಂಟ್ಯಾಕ್ಟ್ ಫಾರ್ ದಿಸ್ ಅಕೌಂಟ್, ದ ಪೇಯಿ ಲಿಸ್ಟೆಡ್ ಅಬೌವ್. ಓಕೆ, ಫಾರ್ US ಅವ್ರು ಇದ್ದೀರಾ, ಇಲ್ಲ ನೋ ಅಂತ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಯುವರ್ ವೆಬ್ಸೈಟ್ ಅಂಡ್ ಮೊಬೈಲ್ ಆಪ್. ನಿಮ್ಮ ಹತ್ರ ವೆಬ್ಸೈಟ್ ಮತ್ತೆ ಮೊಬೈಲ್ ಆಪ್ ಇದ್ರೆ ಇಲ್ಲಿ ಎರಡು ಕೊಟ್ಟಿದ್ದಾರೆ, ಎಂಟರ್ ಯುವರ್ ವೆಬ್ಸೈಟ್ ಆರ್ ಎಂಟರ್ ಯುವರ್ ಮೊಬೈಲ್ ಆಪ್ ಅಂತ. ಸೊ ನನ್ನ ಹತ್ರ ನನ್ನ ಯಾವುದು ಇಲ್ಲ ಅಂದ್ರೆ ನೀವು ನಿಮ್ಮ ಹತ್ರ ಯಾವ್ದು ಇದೆ, ಟ್ವಿಟರ್ ಇದೆಯಾ, ಫೇಸ್ಬುಕ್ ಇದೆಯಾ, ಯಾವುದೋ ಒಂದು ಲಿಂಕ್ ಅನ್ನ ಇದು ಮಾಡಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ಸೊ ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ನಾನು ಇಲ್ಲಿ ಹಾಕ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಒಂದ್ ನಿಮಿಷ. ಸೊ ಇಲ್ಲಿ ಎಂಟರ್ ವ್ಯಾಲಿಡ್ ವೆಬ್ಸೈಟ್ ಅಂತ ಇದೆ, ಇದು ಯೂಟ್ಯೂಬ್ ತಗೊಳ್ತಾ ಇಲ್ಲ.
ಸೊ ಒಂದ್ ಸರ್ತಿ ನಾನು ಮತ್ತೆ ಬ್ಯಾಕ್ ಹೋಗಿ ಇನ್ನೊಂದ್ ಸರ್ತಿ ಟ್ರೈ ಮಾಡ್ತೀನಿ. ಓಕೆ, ನೋಡಿ ನೆಕ್ಸ್ಟ್ ಅಂತ ಕೊಟ್ಟೆ ನಾನು, ಇನ್ನೊಂದ್ ಸರ್ತಿ ಇದು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರೊಫೈಲ್ ಇಂಪಾರ್ಟೆಂಟ್, ಪ್ಲೀಸ್ ರೀಡ್ ದಿಸ್ ಇನ್ಸ್ಟ್ರಕ್ಷನ್ ಬಿಫೋರ್ ಯು ಫಿಲ್ ದ ಫಾರ್ಮ್. ವಾಟ್ ಈಸ್ ಪ್ರಿಫರ್ಡ್ ಅಸೋಸಿಯೇಟ್ ಸ್ಟೋರ್ ಐ ಡಿ ಅಂದ್ರೆ ಯಾವ್ದು ನಾವು ಹೆಸರು ಕೊಡ್ತೀವಲ್ಲ, ಸೇಮ್ ಆ ತರ ಒಂದು ಯಾವ್ದಾದ್ರು ಒಂದು ಹೆಸರು ನೀವು ಕೊಡಿ ಇಲ್ಲಿ. ಓಕೆ, ವಾಟ್ ಆರ್ ದ ಯುವರ್ ವಾಟ್ ಆರ್ ಯುವರ್ ವೆಬ್ಸೈಟ್ ಆರ್ ಮೊಬೈಲ್ ಆಪ್ಸ್ ಅಬೌಟ್? ಇಟ್ ಈಸ್ ಅ social media content and videos about current affairs ಅಂತ ನಾನು ಹಾಕಿದೆ. ಓಕೆ, ಇಲ್ಲಿ ನೋಡಿ ಸ್ಟೋರ್ ಐಡಿಯಲ್ಲಿ ಪ್ಲೀಸ್ ಎಂಟರ್ ಓನ್ಲಿ ಅಲ್ಫಾಬೆಟ್ ಅಂಡ್ ನಂಬರ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನಂಬರು ನಾವು ಹಾಕೋಣ. ಓಕೆ, ಸ್ಟೋರ್ ಐಡಿ ನಾನು ಚೇಂಜ್ ಮಾಡಿಬಿಟ್ಟೆ, ಈ ತರ ಒಂದು ಹಾಕ್ಬಿಟ್ಟೆ. ವಾಟ್ ಟೈಪ್ ಆರ್ ಯುವರ್ ವೆಬ್ಸೈಟ್ ಮೊಬೈಲ್ ಆಪ್ಸ್ ಯಾವ ತರ ಕಂಟೆಂಟ್ ಇದೆ? ಸೊ ನಂದು ಸೋಷಿಯಲ್ ಮೀಡಿಯಾ ಪೇಜ್ ಇದೆ. ಓಕೆ, ಸೊ ನಾನು ಸೋಷಿಯಲ್ ಮೀಡಿಯಾ ಪೇಜ್ ಅಂತ ಹಾಕಿದೆ. ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂದ್ರೆ ಯಾವ ತರ ಇವ್ರ ಬಗ್ಗೆ ನೀವು ಕೇಳ್ಕೊಂಡ್ರಿ ಅಂದ್ರೆ ಫ್ರಮ್ ವರ್ಡ್ ಆಫ್ ಮೌತ್ ಅಂತ ನಾನು ಹಾಕ್ತೀನಿ. ನೆಕ್ಸ್ಟ್ ನೀವು ಈ ಕ್ಯಾಪ್ಷನ್ ಇಲ್ಲಿ ಹಾಕ್ಬೇಕು. ಓಕೆ, ಸೊ ಆಮೇಲೆ ಇಲ್ಲಿ ಅಗ್ರಿ ಅಂತ ಕೊಡಿ, ಆಮೇಲೆ ಫಿನಿಶ್ ಅಂತ ಹೇಳಿ. ನೋಡಿ ಫಿನಿಶ್ ಅಂತ ಹೇಳಿದ ತಕ್ಷಣ ಇಲ್ಲಿ ನಿಮ್ಗೆ ಕಾಂಗ್ರಾಟ್ಸ್ ರಮೇಶ್ ರಾಥೋಡ್ ಅಪ್ಲೈಯಿಂಗ್ ಫಾರ್ ಅಮೆಜಾನ್ ಅಸೋಸಿಯೇಟ್ ಪ್ರೋಗ್ರಾಮ್. ನಮ್ಮ ಯುನಿಕ್ ಐ ಡಿ ಆಲ್ರೆಡಿ ಜನರೇಟ್ ಆಗಿದೆ. ಇದು ನಮ್ಮ ಯುನಿಕ್ ಐ ಡಿ, ಇದರ ಮುಖಾಂತರ ನಮ್ಗೆ ಪೇಮೆಂಟ್ ಎಲ್ಲ ಸಿಗುತ್ತೆ ನಮ್ಮ ಐ ಡಿ ಮುಖಾಂತರ. ಓಕೆ, ಸೊ ಇದು ನೀವು ಫೋಟೋ ತಗೊಂಡು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಒಂದು ಪೇನ್ ಡ್ರೈವ್ ಅಲ್ಲಿ ಇಲ್ಲ ಮೇಲ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೀವು ಸೇವ್ ಮಾಡ್ಕೊಂಡು ಇಟ್ಟಿರಿ. ಓಕೆ, ಸೊ ಇಲ್ಲಿ ಎಂಟರ್ ಯುವರ್ ಪೇಮೆಂಟ್ ಅಂಡ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ನಾವ್ ಆರ್ ಲೇಟರ್, ಇವಾಗಲೂ ಮಾಡ್ಬೋದು ಲೇಟರ್ ಮಾಡ್ಬೋದು. ಸೊ ನಾವು ಓಕೆ, ಅಲ್ಲಿ ನೋಡಿ ಟ್ಯಾಕ್ಸ್ ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ನಾವು ನಾವ್ ಅಂತ ಹೇಳಿದ್ದೆ, ಅಲ್ಲಿ ಆಗಿರ್ಲಿಲ್ಲ. ಸೊ ಮತ್ತೆ ಲಾಗಿನ್ ಮಾಡಿ ನಾನು ನೋಡಿ ಇಲ್ಲಿ ಸಬ್ಮಿಟ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ನೋಡಿ ಇಲ್ಲಿ ನೀವು ನಿಮ್ಮ ಅಕೌಂಟ್ ನ ಇಲ್ಲಿಂದ ಹ್ಯಾಂಡಲ್ ಮಾಡಬಹುದು, ಪಾಸ್ವರ್ಡ್ ಚೇಂಜ್ ಮಾಡಬಹುದು, ನಿಮ್ಮ ವೆಬ್ಸೈಟ್ ಚೇಂಜ್ ಮಾಡಬಹುದು, ಸ್ಟೋರೇಜ್ ಐ ಡಿ ಚೇಂಜ್ ಮಾಡಬಹುದು, ಇಮೇಲ್ ಅಡ್ರೆಸ್ ಚೇಂಜ್ ಮಾಡಬಹುದು, ಅಕೌಂಟ್ ನ ಕ್ಲೋಸ್ ಮಾಡಬಹುದು. ಇವೆಲ್ಲ ಸಪೋರ್ಟ್ ನಿಮ್ಗೆ ಇಲ್ಲಿಂದ ಸಿಗುತ್ತೆ. ಓಕೆ, ಸೊ ಚೇಂಜ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಚೇಂಜ್ ಪೇಮೆಂಟ್ ಮೆಥಡ್, ವ್ಯೂ ಯುವರ್ ಪೇಮೆಂಟ್ ಪ್ಲಾನ್, ವ್ಯೂ ಪೇಮೆಂಟ್ ಹಿಸ್ಟ್ರಿ, ಇವೆಲ್ಲ ಇಲ್ಲಿಂದ ನೋಡಬಹುದು. ನೋಡಿ ಚೇಂಜ್ ಯುವರ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಇನ್ಕಂಪ್ಲೀಟ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸ್ವಲ್ಪ ಸರ್ವರ್ ಡೌನ್ ಕಾಣ್ತಿದೆ. ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಇದು ನಮ್ಮ ಪೇಮೆಂಟ್ ಹಿಸ್ಟ್ರಿ ಯಾವ ತರ ಆಡ್ ಮಾಡ್ಕೋಬೇಕು ನಮ್ಮ ಅಕೌಂಟ್ ನಂಬರ್ ಅಂತ ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಈ ತರ ಒಂದು ಅಮೆಜಾನ್ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಗೆ ನೀವು ಅಪ್ಲೈ ಮಾಡಬಹುದು. ಓಕೆ, ಇಲ್ಲಿ ನೋಡಿ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಅಮೆಜಾನ್ ಪೇಜ್ ಇಂದ ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ಯಾವ ತರ ಪ್ರಾಡಕ್ಟ್ ನ ನೀವು ಸೇಲ್ ಮಾಡಬಹುದು ಅಂತ ಇಲ್ಲಿ ನೋಡಬಹುದು. ನೋಡಿ ಇಲ್ಲಿ ಮೇಲೆ ನೋಡಬಹುದು ಸೈಟ್ ಸ್ಟ್ರಿಪ್ ಅಂತಿದೆಯಲ್ಲ, ಈ ಸೈಟ್ ಸ್ಟ್ರಿಪ್ ಇಲ್ಲಿ ಬರ್ಬೇಕು. ಓಕೆ,
ಇಲ್ಲ ಯಾವ ತರ ಬರಬೇಕು ಅಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ನೀವು ಡೌನ್ ಅಲ್ಲಿ ಬನ್ನಿ, ಸ್ವಲ್ಪ ನಾನು ತೋರಿಸ್ಕೊಡ್ತೀನಿ ಅದು. ಸೊ ಇಲ್ಲಿ ಡೌನ್ ಅಲ್ಲಿ ನೋಡಿ, ಬಿಕಮ್ ಅನ್ ಅಫಿಲಿಯೇಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಮೇಲೆ ಇಲ್ಲಿ ಟೂಲ್ಸ್ ಅಲ್ಲಿ ಸೈಟ್ ಸ್ಟ್ರಿಪ್ ಅಂತ ಇದೆಯಲ್ಲ, ಇದು ಎನೇಬಲ್ ಇರಬೇಕು. ಓಕೆ, ಸೊ ಲರ್ನ್ ಮೋರ್ ಅಂತ ಹೇಳಿ ಇಲ್ಲಿ ನೋಡಿ, ಡಿಸ್ಪ್ಲೇ ಸೆಟ್ಟಿಂಗ್ ಅಂತ ಇದೆಯಲ್ಲ, ಡಿಸ್ಪ್ಲೇ ಸ್ಟೇಟಸ್ ಇನೇಬಲ್ಡ್ ಇರಬೇಕು, ಇಲ್ಲಿ ಡಿಸೇಬಲ್ಡ್ ಇರಬಾರ್ದು. ಮತ್ತೆ ಸೈಡ್ ಸ್ಟ್ರಿಪ್ ಬಟನ್ಸ್, ಗೆಟ್ ಲಿಂಕ್, ಶೇರ್ ಎರಡು ಓಕೆ ಇರಬೇಕು. ಆವಾಗಲೇ ನಿಮ್ಗೆ ಆ ಲಿಂಕ್ ಅಲ್ಲಿ ಜನರೇಟ್ ಆಗುತ್ತೆ. ಓಕೆ, ಸೊ ಫೈನ್. ಮತ್ತೆ ನಾನು ನನ್ನ ಅಮೆಜಾನ್ ಪೇಜ್ ಅಲ್ಲಿ ಬರ್ತೀನಿ. ಓಕೆ, ನೋಡಿ ಇಲ್ಲಿ ಸೈಡ್ ಸ್ಟ್ರಿಪ್ ಅಂತ ಬಂದಿದೆ, ಗೆಟ್ ಲಿಂಕ್ ಅಂತ ಬಂದಿದೆ. ಸೊ ನನಗೊಂದು ಬುಕ್ ಅನ್ನ ನಾನು ಪ್ರಮೋಟ್ ಮಾಡಬೇಕು. ಓಕೆ, ಸೊ ನಾನು ಒಂದು ಬುಕ್ ಇದೆ, ಅದನ್ನ ನಾನು ಬರ್ನ್ಔಟ್ ಬುಕ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಕಾಣ್ತಿದೆಯಲ್ಲ, ಇದನ್ನ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡಿ ಇದು ಈ ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಫ್ರಮ್ ಬರ್ನ್ಔಟ್ ಟು ಬ್ಯಾಲೆನ್ಸ್ ರೀಡಿಫೈನಿಂಗ್ ವರ್ಕ್ ಲೈಫ್ ಹಾರ್ಮನಿ ಅಂತ ಬೈ KVYS ನಾರಾಯಣ ಅಂತ ಬಂದಿದೆ. ಸೊ ಆಥರ್ ನೇಮ್ ಇದು. ಓಕೆ, ಸೊ ಫೈನ್. ನಮ್ಗೆ ಲಿಂಕ್ ಬೇಕು, ಇಲ್ಲಿ ಗೆಟ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಲಿಂಕ್ ಆಲ್ರೆಡಿ ಬಂದಿದೆ. ಸೊ ಇಲ್ಲಿ ನೀನು ಫುಲ್ ಲಿಂಕ್, ಶಾರ್ಟ್ ಲಿಂಕ್ ಇದೆ ಮತ್ತೆ ಫುಲ್ ಲಿಂಕ್ ಇದೆ. ಫುಲ್ ಲಿಂಕ್ ಹಾಕಿದ್ರೆ ಸ್ಕ್ಯಾಮ್ ತರ ಕಾಣುತ್ತೆ. ಅದಕ್ಕೆ ಶಾರ್ಟ್ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ನೀವು ಯಾರಿಗಾದ್ರೂ ಕಳಿಸ್ಬೋದು. ಸ್ವಲ್ಪ ನೀವು ಏನಪ್ಪಾ ಸ್ವಲ್ಪ ಆಡ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಥಿಂಗ್ಸ್ ನೀವು ಸ್ವತಃ ಆಡ್ ಮಾಡ್ಬೇಕು. ಯಾವ ತರ ಅಂತ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಕಾಪಿ ಮಾಡ್ಕೊಂಡು ನೀವು ಯಾರಿಗಾದ್ರೂ ಕಳಿಸಿ, ವಾಟ್ಸಪ್ ಕಳಿಸಿ, ಫೇಸ್ಬುಕ್ ಅಲ್ಲಿ ಕಳಿಸಿ. ಓಕೆ, ಸ್ವಲ್ಪ ಬರಿಬೇಕು. ಓಕೆ, ದಿಸ್ ದ ವಾಟ್ ಆರ್ ದ ಪ್ರಾಜೆಕ್ಟ್, ಏನಿದೆ, ಈ ಬುಕ್ ಏನಿದೆ, ಏನ್ ಹೇಳುತ್ತೆ ಎಲ್ಲ ಕಂಪ್ಲೀಟ್ ಆಗಿ ಸ್ವಲ್ಪ ಬರೆದು ನೀವು ಕಳಿಸಿದ್ರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವರು ಸೆಲೆಕ್ಟ್ ಏನಾದ್ರು ಬುಕ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮ್ಗೆ 10% ಕಮಿಷನ್ ಬರುತ್ತೆ. ಓಕೆ, ಸೊ ಈ ತರ ಒಂದು ಲಿಂಕ್ ನ ನೀವು ಜನರೇಟ್ ಮಾಡ್ಕೋಬೇಕು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.